ಇನ್ನು ನಂದಿಗಿರಿ ಧಾಮದ ಬಳಿ ಹೋಮ್ ಸ್ಟೇನಲ್ಲಿ ಯುವತಿಯ ಶವ ಪತ್ತೆಯಾಗಿರುವಂಥ ಘಟನೆ ಕೂಡ ನಡೆದಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದ ಬಳಿ ಹೋಮ್ ಸ್ಟೇಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಹೋಮ್ ಸ್ಟೇನಲ್ಲಿ ಈಗ ಸುರಭಿ ಅನ್ನುವಂತಹ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಇದು ನಂದಿಗಿರಿ ಧಾಮ ಬಳಿಯ ಹೋಮ್ ಸ್ಟೇನಲ್ಲಿ ಯುವತಿ ಶವ ಪತ್ತೆಯಾಗಿದೆ. ಇಲ್ಲೂ ಕೂಡ ಅದೇನೆ, ಒಂದು ಮದುವೆಗೆ ನಿರಾಕರಣೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮ ಬಳಿಯ ಹೋಮ್ ಸ್ಟೇನಲ್ಲಿ ಆಗಿರುವಂತಹ ಒಂದು ಘಟನೆ. ಆತ್ಮಹತ್ಯೆಗೆ ಯತ್ನಿಸಿರುವ ಪ್ರಿಯಕರ ಸಂಜಿತ್ ಅಲಿ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಪ್ರೀತಿ ಪ್ರೇಮಾಂಕುರ ಮದುವೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಬೇರೆ ತಿರುವನ್ನು ಪಡ್ಕೊಳ್ತಾ ಇದ್ದಾವೆ ಕೆಲವೊಂದಿಷ್ಟು ಲವ್ ಸ್ಟೋರಿಗಳು. ಕೇರಳದ ಕೋಯಿಕೋಡ್ ಮೂಲದ ಸಂಜಿತ್ ಅಲಿ ಅಂತ ಗೊತ್ತಾಗ್ತಾ ಇದೆ. ಇನ್ನು ಪ್ರಿಯತಮೆಯನ್ನು ಕೊಲೆಗೈದು ಆತ್ಮಹತ್ಯೆಗೆ ಆತ ಯತ್ನ ಮಾಡಿದಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಮಹಜರ್ ಕೂಡ ಈಗ ಮಾಡಿದ್ದಾರೆ. ಇದು ನಂದಿಗಿರಿ ಧಾಮ ಬಳಿಯ ಹೋಮ್ ಸ್ಟೇನಲ್ಲಿ ಯುವತಿ ಶವ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಒಂದು ಕಡೆಗೆ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಯುವತಿಯ ಎರಡೂ ಕಣ್ಣಿಗೂ ಗಂಭೀರ ಗಾಯ ಆಗಿದೆ. ನೋಡಿ, ಅದು ಯಾವ ರೀತಿಯಾದಂಥ ವಿಕೃತಿಯನ್ನು ಮೆರೆದಿರ್ಬೋದು ಆತ. ಕಣ್ಣುಗಳೆರಡು ಊದ್ಕೊಂಡಿರುವ ಫೋಟೋ ಈಗ ಲಭ್ಯವಾಗಿದೆ. ಯುವತಿ ಸಾವಿನ ಬಗ್ಗೆ 108 ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಾವಿಗೂ ಮುನ್ನವೇ ತೆಗೆಯಲಾಗಿರುವ ಫೋಟೋ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಯುವತಿ ಸಾವಿನ ಬಗ್ಗೆ 108 ಅನುಮಾನ. ಹೆತ್ತವರಿಗೆ ಸಂಕಟ, ಕೊಲೆಯೋ ಆತ್ಮಹತ್ಯೆಯೋ ಎಂಬುದರ ಬಗ್ಗೆ ಈಗ ಪೊಲೀಸ್ನವರು ತನಿಖೆಯನ್ನು ಈಗ ಮುಂದುವರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆತ ಸಂಜಿತ್ ಅಲಿ ಕೇರಳದ ಕೋಯಿಕೋಡ್ ಮೂಲದವನು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಇದು ಲವ್ ಹೆಸರಲ್ಲಿ ಜಿಹಾದ್ ಏನಾದರೂ ನಡೀತಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಪೊಲೀಸ್ನವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಲವ್ ಜಿಹಾದ್ ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ. ಲವ್ ಹೆಸರಲ್ಲಿ ಜಿಹಾದ್ ನಡೀತಾ ಇದೆ. ಜೊತೆಗೆ ವಿಕೃತವಾಗಿ ಕೆಲವು ಹೆಣ್ಣು ಮಕ್ಕಳನ್ನು ಸಾಯಿಸ್ತಾ ಇರುವಂತಹ ಒಂದಿಷ್ಟು ಘಟನೆಗಳು ವೈರಲ್ ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ಇದು ಕೊಲೆಯೋ ಆತ್ಮಹತ್ಯೆಯೋ ಎಂಬುದರ ಬಗ್ಗೆ ತನಿಖೆ ಆಗ್ತಾ ಇದೆ. ಆಕೆಯ ಹೆಸರು ಸುರಭಿ ಅಂತ. ಮತ್ತೊಂದಿಷ್ಟು ಈ ಘಟನೆ ಬಗ್ಗೆ ಆಕೆ ತಾಯಿ ಗೀತಾ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೃತ ಸುರಭಿ ತಾಯಿಯಿಂದ ಲವ್ ಜಿಹಾದ್ ಆರೋಪ ಈಗ ಕೇಳಿ ಬರ್ತಾ ಇದೆ. ಮೃತ ಸುರಭಿ ತಾಯಿ ಗೀತಾ ಈಗ ಲವ್ ಹೆಸರಲ್ಲಿ ಜಿಹಾದ್ ನಡೆಸಿದ್ದಾರೆ. ಸುರಭಿ ದಯಾನಂದ ಸಾಗರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಇಲ್ಲೇ ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜು, ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ರಂತೆ. ಕೇರಳ ಮೂಲದ ಸಂಜಿತ್ ಅಲಿ ಕ್ಯಾಬ್ ಡ್ರೈವರ್ ಆಗಿದ್ದಂತೆ. ಸುರಭಿ ಸ್ನೇಹಿತರ ಮೂಲಕ ಸಂಜಿತ್ ಅಲಿ ಪರಿಚಯ ಆಗ್ತಾನಂತೆ. ಪರಿಚಯವಾಗೇ ಇರಬೇಕಾಗ್ತದೆ, ಅದ್ರ ಮೀರಿ ಹೋಗಬಾರ್ದು. ನನ್ನ ಮಗಳನ್ನು ಪ್ರೀತಿಸುವುದಾಗಿ ಹೇಳಿ ಆತ ಕಿರುಕುಳ ಕೊಡ್ತಾ ಇದ್ದಂತೆ. ನನ್ನ ಮಗಳಿಗೆ ಬೇರೆ ಕಡೆ ಕಾಲೇಜಿಗೆ ಅಡ್ಮಿಷನನ್ನು ಮಾಡಿಸಿದ್ದೆ. ನೋಡಿ, ಆ ಸಂದರ್ಭದಲ್ಲಿ ಆ ಕಿರುಕುಳ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ನವ್ರ ಗಮನಕ್ಕೆ ತರಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆತನ ಹಾಗೆ ಬಿಟ್ಟಿದ್ದಕ್ಕೆ ಆತ ಮುಂದುವರಿಸ್ಕೊಂಡು ಹೋಗಿದ್ದಾನಂತ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇಂತಹ ಅನೇಕ ಇನ್ಸಿಡೆಂಟ್ಗಳನ್ನು ನಮ್ಮ ಸುತ್ತಮುತ್ತ ನಾವು ಗಮನಿಸ್ತಾ ಇರ್ತೀವಿ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಈ ಪ್ರೀತಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲವ್ ಜಿಹಾದಿಗೆ ಸಂಬಂಧಪಟ್ಟಂಗೆ ಅನೇಕ ಘಟನೆಗಳು ಅದು ಸಾವಲ್ಲಿ ಅಂತ್ಯ ಆಗ್ತಾ ಇದೆ, ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದೆ. ಆದರೆ ಹೆಣ್ಣು ಮಕ್ಕಳನ್ನು ಸಾಯಿಸುವಂತಹ ಒಂದು ವಿಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಾ ಇದೆ. ನೋಡಿ, ಎಂಥ ವಿಕೃತಿ ಮನಸ್ಥಿತಿ ಇರ್ತದೆ ಅವರಿಗೆ ಅಂದರೆ, ತಾನು ಹೆಂಗೆ ಸಾಯಿಸಿದ್ದೀನಿ ಅನ್ನೋಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡಿಕೊಂಡು. ಹಾಗಾಗಿ ಈ ಪ್ರಕರಣಗಳು ಕಮ್ಮಿ ಆಗಬೇಕು ಅಂದರೆ ಇಂಥ ಇನ್ಸಿಡೆಂಟ್ಗಳನ್ನು ಯಾರು ಮಾಡ್ತಾರೆ ಒಂದು ಮಾದರಿ ಆಗಬೇಕು. ಆ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ದಯಮಾಡಿ ಗೃಹ ಸಚಿವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಸಾಕಷ್ಟು ಪ್ರಸ್ತಾಪವನ್ನು ಮಾಡ್ತಾ ಇರ್ತೀರಿ. RSS ನೋಂದಣಿ ಆಗಿಲ್ಲ, RSS ಹಣದ ಮೂಲ ಎಲ್ಲಿ ಅಂತ. ಇಲ್ಲಿ
ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಬೆಂಗಳೂರಿನಲ್ಲೇ ಸಾಕಷ್ಟು ನಡೀತಾ ಇದ್ದಾವೆ. ಆ ಒಂದು ಕ್ರೈಮ್ ರೇಟ್ಗಳನ್ನು ಕಮ್ಮಿ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ದಯಮಾಡಿ ತಮ್ಮ ಒಂದು ಕಾನ್ಸಂಟ್ರೇಷನನ್ನು ಆ ಕಡೆನೂ ಕೂಡ ತೋರಿಸಿ ಅನ್ನೋದು ನಮ್ಮ ಕಳಕಳಿಯಾಗಿದೆ. ಯಾಕಂದರೆ ಯುವತಿಯರಿಗೆ ಗೊತ್ತಾಗಲ್ಲ, ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲೋ ಅಥವಾ ಬೇರೆ ಬೇರೆ ಕಾಲೇಜುಗಳಲ್ಲೋ ಅಥವಾ ಇನ್ನೆಲ್ಲೋ ಯಾರಿಂದಲೋ ಪರಿಚಯ ಆಗ್ತಾ ಹೋಗ್ತಾರೆ, ನಂಬಿಬಿಡ್ತಾರೆ. ನಂಬಿ ಫೈನಲಿ ಅವರು ಸಾವಿನ ಮನೆ ಸೇರ್ತಾ ಇದ್ದಾರೆ. ನಿಜಕ್ಕೂ ಇದು ವಿಪರ್ಯಾಸ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುದ್ದನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಒಂದು ಹೋಮ್ ಸ್ಟೇ ಅಲ್ಲಿ ಒಂದು ಬಾಡಿ ಸಿಕ್ಕಿತ್ತು ನಮ್ಗೆ. ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಒಂದು ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತು ಹುಡುಗ ಇಬ್ರು ಜನ ಇದ್ರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನ ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ದು, ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಆಫ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನು ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು ಅವ್ರದ್ದು. ಮತ್ತೆ ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವುದೋ ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದರೂ ಅಫೇರ್ ಇರಬೇಕು, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಹೆಂಗಲ್ಲಿ ನೋಡಿಕೊಂಡು ಫ್ಯಾಮಿಲಿದವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಹುಡುಗಿದು, ತಂದಿದವ್ರಿಗೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಏನು ಕಂಪ್ಲೇಂಟ್ ಕೊಡ್ತಾರೆ ಅದು